ಟ್ರೈಲರ್ ಲಾಂಚ್ಗೆ ಚೇತನ್ ಸರ್ ಬಂದಿರೋದು ನೋಡಿ. ಅಲ್ಲಿ ವಿಷಯಗಳೇ ತಿಕ್ಕಲಾಗಿದೆ. ಬೈ ಬಾಯಿಗೆ ಬಂದಂಗೆ ತಿಕ್ಲು ಅಂತ ಬೈ. ಚಿತ್ರದಲ್ಲಿ ಕಸ ಗುಡಿಸೋ ಪಾತ್ರ ಕೊಟ್ಟರು. ಪ್ರೊಡ್ಯೂಸರ್ನ ಹೀರೋಯಿನ್ ತರ ಇರೋರು ತಂದ್ಬಿಟ್ಟವ್ರೆ. ಅಟ್ಟು ಗುಡಿಸ್ಕೊಂಡೇ ಇರ್ಬೋದು. ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ನಮಸ್ಕಾರ. ನನಗೆ ಡೈರೆಕ್ಟರ್ ಕಥೆ ಯಾಕೆ ಹೇಳಿಲ್ಲ ಅಂತ ಇವಾಗ ಗೊತ್ತಾಯ್ತು. ನಿರ್ಮಾಪಕರು ತುಂಬ ಸ್ಪಷ್ಟವಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಗೊತ್ತಿತ್ತು ಅನ್ಸುತ್ತೆ ಅವರಿಗೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ನಿರ್ಮಾಪಕರು ಮತ್ತು ಕತೆ ಬರೆದಿರ್ತಕ್ಕಂಥ ರಾಜ್ವೀರ್ ಸಾರು. ಅದರ ಹಿನ್ನೆಲೆಯಲ್ಲಿ ನನಗೆ ಅವರ ಕಾಳಜಿ ಅರ್ಥ ಆಯಿತು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಅಷ್ಟು ನೀಟಾಗಿ ನನಗೂ ಒಂದು ಒಳ್ಳೆಯ ಪಾತ್ರ ಇರುತ್ತೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ನಿರ್ದೇಶಕರು ಹೇಳಿಲ್ಲ ಯಾವ ಪಾತ್ರ ಅಂತ. ಬಟ್ ಈಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಅಂದರೆ ನಾವು ಕಲಾವಿದರು. ಈಗ ಯಾರೇ ನಿರ್ದೇಶಕರು ನಿರ್ಮಾಪಕರು ಬನ್ನಿ ಒಂದು ಪಾತ್ರ ಕೊಡ್ತೀವಿ ಅಂದರೆ ಓಡಾಡ್ಬಿಡ್ತೀವಿ ನಾವು ಅಷ್ಟೇ. ಅವ್ರು ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ, ಒಳ್ಳೇದು ಮಾಡಿಸ್ತಾರೆ. ಇದುವರೆಗೂ ಮಾಡಿಸ್ಕೊಂಡ್ಬಂದಿರೋ ನಿರ್ಮಾಪಕರು ನಿರ್ದೇಶಕರು ಅದೇ ಥರ ಒಳ್ಳೆ ಪಾತ್ರವನ್ನು ಮಾಡಿಸ್ಕೊಂಡ್ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ತಿಕ್ಕಲ್ ರಾಮ ನನಗೆ ವಿಶೇಷ ಅನಿಸಿದ್ದೇನು ಅಂತಂದರೆ, ಟ್ರೈಲರ್ ಲಾಂಚ್ಗೆ ಚೇತನ್ ಸರ್ ಬಂದಿರೋದು ನೋಡಿ. ಅಲ್ಲಿ ವಿಷಯಗಳೇ ತಿಕ್ಕಲಾಗಿದೆ. ಸೊ ಅಂದರೆ ಯಾರು ಒಬ್ಬ ಮನುಷ್ಯ ಆಳವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾನೋ, ಸರಿ ಹೇಳ್ದಂಗೆ ಅದು ತಿಕ್ಕಲು ಅನಿಸುತ್ತೆ, ಹುಚ್ಚು ಅನಿಸುತ್ತೆ. ಸೊ ಅಂತ ನೀವು ಹೇಳ್ದಂಗೆ ಬಸವಣ್ಣನೇ ನಾವು ಹುಚ್ಚು ಅಂದ್ವಿ. ಸೊ ಹಂಗೆ ವಿಚಾರಗಳು ಆಳವಾಗಿ ಹೋದಾಗ ಹಂಗೆ ಅನಿಸುತ್ತೆ. ಸೊ ಅಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಆಧ್ಯಾತ್ಮಿಕವಾಗಿ ಅವರು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಚೇತನ್ ಸರ್ ಕೈಲಿ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಸೊ ಹಾಗೆ ಎಲ್ಲ ತಿಳಿದಿರ್ತಕ್ಕಂಥವ್ರು ನೋಡಿ, ಬಡವ್ರ ಮಕ್ಕಳು ಬೆಳೆಸೋಕ್ಕೆ ಶುರು ಮಾಡಿರೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಆಮೇಲೆ ಒಬ್ಬ ವಿಘ್ನೇಶ್ವರನ ಪೂಜೆ ಮಾಡಿಬಿಟ್ಟು ನಾವು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಇವತ್ತು ಷಣ್ಮುಖ ಸರ್ನ ಮುಂದೆ ಇಟ್ಕೊಂಡು ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಸೊ ಹಾಗೆ ಒಳ್ಳೊಳ್ಳೆ ಕಲಾವಿದರನ್ನ ಕಾರ್ಯಕ್ರಮಕ್ಕೆ ಹಾಕ್ಕೊಂಡಿದ್ದಾರೆ. ಕಲಾವಿದರು ಯಾವಾಗಲೂ ಒಳ್ಳೆಯವರೇ ಆಗಿರ್ತಾರೆ, ಒಳ್ಳೊಳ್ಳೆ ಕಲಾವಿದರಲ್ಲ. ಕಲಾವಿದರ ಮನಸ್ಸು ಯಾವಾಗಲೂ ಒಳ್ಳೇದಾಗಿರುತ್ತೆ. ನೋಡಿದ್ದೆ ಎಕ್ಸಾಂಪಲ್ ಏನಂತಂದರೆ, ಇಲ್ಲಿ ನೋಡಿ ಮಿತ್ರ ಸರ್ ಕೂತಿದ್ರು, ಸಂಗೀತ ಮೇಡಮ್ ಅವ್ರು ಕೂತಿದ್ರು. ಸೊ ಮುಂದೆ ಬರೋ ಕಲಾವಿದರಿಗೆ ಅವರು ಸೀಟ್ ಬಿಟ್ಕೊಟ್ಟೋದ್ರು. ಸೊ ಅಂದರೆ ಅಂಥ ಒಳ್ಳೆಯ ಮನಸ್ಥಿತಿ ಇರೋ ಎಲ್ಲ ಕಲಾವಿದರನ್ನೇ ಸೊ ಇವತ್ತು ನಿರ್ದೇಶಕರು ಒಗ್ಗೂಡಿಸಿದ್ದಾರೆ. ಎಲ್ಲರ ಜೊತೆಗಿದ್ದೀವಿ. ಸೊ ಇಂಥ ನನಗೂ ಒಂದು ಒಳ್ಳೆಯ ಪಾತ್ರ ಇದೆ ಅನ್ನೋ ನಂಬಿಕೆ ಇದೆ. ಈ ಪರಿಸರದ ಕಾಳಜಿ ಬಗ್ಗೆ ಮಾಡತಕ್ಕಂಥ ಚಿತ್ರ ಒಂದು ಒಳ್ಳೆ ಕಂಟೆಂಟ್ ಇದೆ ಅನ್ನೋ ಭರವಸೆ ನನಗೆ ಬಂದಿದೆ. ಹಾಗಾಗಿ ಚಿತ್ರದಲ್ಲಿ ಕಸ ಗುಡಿಸೋ ಪಾತ್ರ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಯಾಕಂದರೆ ಪರಿಸರ ಕಾಳಜಿ ಇಟ್ಕೊಂಡು ಮಾಡಿದ್ದಾರೆ. ಚಿತ್ರಕ್ಕೆ ಒಳ್ಳೇದಾಗಲಿ, ವಿಶೇಷವಾಗಿ ನನಗೂ ಒಳ್ಳೇದಾಗಲಿ. ಧನ್ಯವಾದಗಳು ಸರ್. ಕಸ ಗುಡಿಸೋ ಪಾತ್ರ ಅಂತ ನಾವು ಇದು ಮಾಡೋದಿಲ್ಲ, ಯಾಕಂದ್ರೆ ನೀವು ಟೀ ಕೊಡೋ ಪಾತ್ರದಲ್ಲೇ ಗೆದ್ದವ್ರು ನೀವು. ಅದಕ್ಕೆ ಮೇಡಮ್ ಕಸ ಗುಡಿಸಿದ್ರೆ ಎಲ್ಲ ಸ್ವಚ್ಛ ಆಗೋದು ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ನಮ್ಮ ವಿನೋದ್ ಅವ್ರ ಹತ್ರ ಬರೋಣ. ಕಸ ಗುಡ್ಸೋ ಪಾತ್ರ ಯಾಕೆ ಕೇಳ್ತಾವ್ರೆ ಅಂದರೆ, ಮೊದಲನೇ ದಿನದ ಹಿಡಿದು ಕೊನೆ ದಿನ ಕಟ್ಟು ಗುಡ್ಸ್ಕೊಂಡೇ ಇರ್ಬೋದು, ಒಳ್ಳೆ ಪೇಮೆಂಟ್ ಬರ್ತದೆ ಅಂತ ಅಲ್ವಾ. ಥ್ಯಾಂಕ್ ಯು. ಲೇಟಾಗಿ ಬಂದಿದ್ದೀರಾ, ಏನು ಹೇಳ್ತೀರಿ? ಲೇಟ್ ಅಂದರೆ ಬಿಗ್ ಬಾಸ್ಗೆ ಹೋಗಿದ್ದು, ಅದರಿಂದ ಒಂದು ಸ್ವಲ್ಪ ನಮ್ಮ ಗಿಲಿ ಜೂನಿಯರ್ ಪ್ರಮೋಟ್ ಮಾಡಬೇಕಾಗಿತ್ತು, ಹೋಗಿದ್ದು ಬಂದು ಲೇಟ್ ಆಯಿತು. ಸೊ ಈಗೆಲ್ಲ ಇಲ್ಲಿ ಸೇರುವಂಥ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಸರ್ ಚೇತನ್ ಸರ್, ಆ ದಿನಗಳನ್ನು ನಾವು ಆ ದಿನಗಳಲ್ಲೇ ನೋಡಿದ್ದೆವು. ನಿಮ್ಮದು ತುಂಬ ಚೆನ್ನಾಗಿತ್ತು ಸರ್. ವೆಂಕಟೇಶಣ್ಣ, ಬಡವ್ರ ಮಕ್ಕಳು ಬೆಳೆಸುವಂಥ ಒಂದು ಒಳ್ಳೆಯ ಗುಣ ಇರೋಂಥವ್ರು ನಮ್ಮ ಪ್ರೊಡ್ಯೂಸರು. ಹಾಗೆ ನಮ್ಮ ರಾಜ್ವೀರ್ ಸರು ಕತೆ ಮಾಡಿದ್ದಾರೆ. ಸೊ ನಮ್ಮ ಡೈರೆಕ್ಟ್ರು ಮಂಜು ಕವಿ ಸರು ಈಗ ಬಡವ್ರ ಮಕ್ಕಳು ಮನೆ ತಾವಿಂದ ಹಿಡಿದು ಈಗ ಒಂದು ಸ್ವಲ್ಪ ಈಗ ಇಲ್ಲಿ ತಿಕ್ಲು ರಾಮಗಂಟು ಜೊತೆಲೇ ಅವರೇ. ಸೊ ಅದಾದಮೇಲೂ ಜೊತೆಲೇ ಇರ್ತಾರೆ, ಫೋನ್ ಮಾಡ್ತಾರೆ. ಎಷ್ಟೊತ್ತಂದ್ರೆ ರಾತ್ರಿ ಎಲ್ಲರೂ ಮಾಡೋದು ಬರೀ ಸಿನಿಮಾದ. ಅಣ್ಣ ಅದು ಮಾಡ್ಬಿಡೋದ, ಅಣ್ಣ ಇದು ಮಾಡೋದು, ಅಣ್ಣ ಮೊದಲು ಬಾ ಸಿಗು ಆಮೇಲೆ ಮಾಡೋಣ ಅಂತೀನಿ. ಸುಮ್ಮನೆ ಮಾಡಿಬಿಟ್ಟು ಅದು ಮಾಡೋಣ ಇದು ಮಾಡೋ ಅಂತ ಇರ್ತಾರೆ. ಸೊ ಅದು ನಾವು ಅನ್ಕೋಬೋದು, ಈ ವಯ್ಯ ಏನು ಫೋನ್ ಮಾಡಿ ಅದು ಮಾಡೋಣ ಇದು ಮಾಡೋಣ ಅಂತ ಯಾವ್ದು ಮಾಡೋಣ ಅಂತ ಅನ್ಕೋಬೋದು. ಬಟ್ ಇಲ್ಲ, ಅವ್ರು ಥಿಂಕು ಎನಿ ಟೈಮ್ ಬರೀ ಶೂಟ್ ಅದು ಮಾಡೋಣ, ಆ ಪ್ರಾಜೆಕ್ಟ್ ಮಾಡೋಣ, ಇಲ್ಲ ಬಾಣ ಒಂದು ಸಾಂಗ್ ಮಾಡೋಣ. ಅಂದರೆ ಕಲಾವಿದರಿಗೆ ಯಾವಾಗಲೂ ಕೆಲಸಗಳನ್ನು ಕೊಡ್ತಾ ಇರಬೇಕು ಅನ್ನೋದು ಅವ್ರ ಭಾವನೆ. ನಾವು ಆಯಿತು ಅಣ್ಣ ಅಂತ ಹೇಳ್ತೀವಿ. ಸೊ ಇನ್ನೊಂದು ಖುಷಿ ವಿಚಾರ ನೋಡಿ, ನಮ್ಮ ಮಂಜಣ್ಣನ ಥ್ಯಾಂಕ್ಸ್ ಹೇಳ್ಬೇಕು. ನೋಡಿ ಪ್ರೊಡ್ಯೂಸರ್ನೇ ಹೀರೋಯಿನ್ ಥರ ಇರೋರು ತಂದ್ಬಿಟ್ಟವ್ರೆ. ಹಸ್ಬೆಂಡು ಇಲ್ಲ ಅಣ್ಣ, ಮಾಮೂಲಿ ಮೇಡಮ್ನ ಥರ ಮೇಡಮೇ ನೀವು. ಹಸ್ಬೆಂಡ್ ಇದೇವ್ರೆ. ನಮ್ಮ ಜಗಣ್ಣವರಾಗಲಿ ಶ್ರುತಿ ಮೇಡಮ್ ಅವರಾಗಲಿ ಒಂದೊಳ್ಳೆ ಪ್ರಾಜೆಕ್ಟ್ನ ನಾವು ತರಲೇಬೇಕು, ಕರ್ನಾಟಕಕ್ಕೆ ಕೊಡಬೇಕು ಅಂತ ಕೈ ಹಾಕಿದ್ದಾರೆ. ಸೊ ತಿಕ್ಲು ರಾಮ, ನಮ್ಮ ಇವರು ಹೇಳ್ದಂಗೆ ನಮ್ಮ ರಾಜ್ವೀರ್ ಅವ್ರ ಸರ್ ಹೇಳಿದ್ರು, ಬುದ್ಧ ಮತ್ತು ವಿವೇಕಾನಂದ ಸ್ವಾಮಿಗಳೆಲ್ಲರೂ ನೀವು ಎಕ್ಸಾಂಪಲ್ ಕೊಟ್ರಿ. ಸೊ ನಮ್ಮಪ್ಪ ಯಾವಾಗಲೂ ಬೈತಿದ್ದ ತಿಕ್ಲು ನನ್ನ ಮಗನೇ ಅಂತ, ಕೋಪ ಮಾಡ್ಕೊಳ್ವೆ. ಈಗ ನಾನೇ ಹೇಳ್ತೀನಿ, ಬಾಯಿಗೆ ಬಂದಂಗೆ ತಿಕ್ಲು ಅಂತ ಬೈ. ಯಾಕೆಂದ್ರೆ ಬುದ್ಧ ವಿವೇಕಾನಂದ ಆ ಮಟ್ಟಕ್ಕೆ ನನ್ನ ನೋಡ್ತಾ ಇದ್ದಾನೆ ನಮ್ಮ ಅಪ್ಪ ಅನ್ನಿಸ್ತು. ರಾಮ ಆಗಿದ್ದಾರೆ. ರಾಮ ನೋಡಿ, ರಾಮ ಅಂದ್ರೆ ನೋಡಿ ಕೃಷ್ಣನ್ ಥರ ಬಾ ಅಂತ ಅವನ ಅಣ್ಣ ಕೂತ್ಕೊಂಡು. ಕೃಷ್ಣನೂ ಆಗ್ಬೋದಲ್ಲ. ಸೊ ತಿಕ್ಲು ರಾಮ ಇದರಲ್ಲಿ ಇನ್ನಷ್ಟು ಫನ್ ಇದ್ದೇ ಇರ್ತದೆ. ನಗ್ತಾ ಇದ್ದೀರಾ? ಈಗಲೇ ಎಷ್ಟು ನಗ್ತಾ ಇದ್ದೀರಿ. ಸೊ ಇನ್ನಷ್ಟು ಫನ್ ಇರುತ್ತೆ. ತಿಕ್ಲು ರಾಮ ಆದಷ್ಟು ಬೇಗ ತೆರೆ ಮೇಲೆ ಬರಲಿ. ಸೊ ಮಂಜು ಸರ್, ಸ್ವಾಮಿ ಶರಣ ಸುಹಾಕಿನಿ ಕೈ ಮುಟ್ಟಲ್ಲ, ಕೈ ಮುಗಿತೀನಿ. ಸೊ ಒಳ್ಳೇದಾಗಲಿ ತಿಕ್ಲು ರಾಮ ಟೀಮ್ಗೆ. ಧನ್ಯವಾದಗಳು ವಿನೋದ್ ಅವರಿಗೆ.